ಭಾರತ ದೇಶದ ಪ್ರಸಿದ್ಧವಾಗಿರುವಂತ ಜಲ್ದಾಪುರ್ ವನ್ಯಜೀವಿ ಧಾಮ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಜಲ್ದಾಪುರ್ ಎಂಬ ಪ್ರಸಿದ್ಧವಾಗಿರುವಂತ ಸರಿ ಉತ್ತರ ಪಶ್ಚಿಮ ಬಂಗಾಳ. ರೈಟ್ ಆನ್ಸರ್ ನೋಡಿ. ಜಲ್ದಾಪುರ ಎಂಬ ವನ್ಯಜೀವಿ ಧಾಮ ಯಾವ ರಾಜ್ಯದಲ್ಲಿದೆ ಅಂದ್ರೆ ಜಲ್ದಾಪುರ ಪಶ್ಚಿಮ ಬಂಗಾಳ ನೋಡಿ. ಮಾನಸ ಅಸ್ಸಾಂ, ರಣತಂಬೋರ ರಾಜಸ್ಥಾನ್, ನಾಗಾರ್ಜುನ ತೆಲಂಗಾಣ, ಪೆರಿಯಾರ ಕೇರಳ, ಬಿಳಿಗಿರಿ ರಂಗನ ಬೆಟ್ಟ ಕರ್ನಾಟಕ, ದಾಂಡೇಲಿ ಭದ್ರಾ ತಲಕಾವೇರಿ, ಮಧುಮಲೈ ತಮಿಳುನಾಡು, ಮತ್ತೆ ಅಣ್ಣಾಮಲೈ ಮತ್ತು ಮಧುಮಲೈ. ದುಧ್ವ ರಾಷ್ಟ್ರೀಯ ಉದ್ಯಾನವನ ಇರುವುದು ಯಾವ ರಾಜ್ಯದಲ್ಲಿ? ದುಧ್ವಾ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನದಲ್ಲಿದೆ. ಮಧ್ಯಪ್ರದೇಶ, ತಮಿಳುನಾಡು, ಉತ್ತರ ಪ್ರದೇಶ. ಸರಿ ಉತ್ತರ ಉತ್ತರ ಪ್ರದೇಶ ನೋಡಿ. ಉತ್ತರ ಪ್ರದೇಶದಲ್ಲಿ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂ, ಸುಂದರಬನ್ ಪಶ್ಚಿಮ ಬಂಗಾಳ, ಕಾರ್ಬೋಟಿ ಉತ್ತರಾಂಚಲ, ಗಿರ್ ಗುಜರಾತ್, ಕನ್ನಾ ಮಧ್ಯಪ್ರದೇಶ, ಬಂಡೀಪುರ ಬನ್ನೇರುಘಟ್ಟ ಮತ್ತು ನಾಗರಹೊಳೆ ಕರ್ನಾಟಕ, ಸರಿಕ್ಷಾ ರಾಜಸ್ಥಾನ್, ದುಧ್ವ ರಾಷ್ಟ್ರೀಯ ಉದ್ಯಾನವನ ಉತ್ತರ ಪ್ರದೇಶ, ತೋಡಬ ರಾಷ್ಟ್ರೀಯ ಉದ್ಯಾನವನ ಮಹಾರಾಷ್ಟ್ರ. ಕರ್ನಾಟಕ ರಾಜ್ಯದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳಿದಾವೆ. 5 ರಾಷ್ಟ್ರೀಯ ಉದ್ಯಾನವನಗಳಲ್ಲಿ 2 ರಾಷ್ಟ್ರೀಯ ಉದ್ಯಾನವನಗಳು ಹುಲಿ ಸಂರಕ್ಷಣಾ ತಾಣಕ್ಕೆ ಆಯ್ಕೆಯಾಗಿವೆ. ಭಾರತದಲ್ಲಿ ಜೀವ ಸಂರಕ್ಷಣಾ ವಲಯಗಳ ಸಂಖ್ಯೆ ಟೋಟಲ್ 18 ಅದ ನೋಡಿ. ಪ್ರಸ್ತುತ ಭಾರತ ದೇಶದಲ್ಲಿ 18 ಜೀವ ಸಂರಕ್ಷಣಾ ತಾಣಗಳಿದಾವೆ. ನೀಲಗಿರಿ, ನಂದಾದೇವಿ, ನೋಕ್ರೋಕ್, ಮಾನಸ, ಗ್ರೇಟ್ ನಿಕೋಬಾರ್, ಮನ್ನಾರಕಾರಿ, ಸುಂದರ್ಬನ್, ಸಿಮ್ಲಿಪಾಲ್, ಕಾಂಚನಜಂಗಾ, ಪಾಚುಮರಿ, ಅಗಸ್ತ್ಯಮಲೈ, ದಿಬ್ರು ಇವು ನಮ್ಮ ದೇಶದಲ್ಲಿ ಕಂಡುಬರುವ ಪ್ರಮುಖವಾಗಿರುವ ಜೈವಿಕ ಸಂರಕ್ಷಣಾ ತಾಣಗಳು. ಭಾರತದ ಮೊಟ್ಟ ಮೊದಲ ಜೀವ ಸಂರಕ್ಷಣಾ ತಾಣ ಯಾವುದು? ಫಸ್ಟ್ ನಮ್ಮ ದೇಶದಲ್ಲಿ ಘೋಷಣೆಯಾಗಿರುವಂತ ಜೀವ ಸಂರಕ್ಷಣಾ ತಾಣ ಯಾವುದು? ನೀಲಗಿರಿ ರೈಟ್ ಆನ್ಸರ್ ನೋಡಿ. ನೀಲಗಿರಿಯನ್ನು ಯಾವ ವರ್ಷ ಘೋಷಣೆ ಮಾಡಲಾಗಿದೆ ಅಂದ್ರೆ 1986ರಲ್ಲಿ ಘೋಷಣೆ ಮಾಡಲಾಗಿದೆ. ಫಸ್ಟ್ ಭಾರತದ ಮೊಟ್ಟ ಮೊದಲ ಜೀವ ಸಂರಕ್ಷಣಾ ವಲಯ ಯಾವುದಂದ್ರೆ ನೀಲಗಿರಿ. ಘೋಷಣೆಯಾದ ವರ್ಷ 1986. ನಾಗಾರ್ಜುನ ಸಾಗರ ಯೋಜನೆ ಯಾವ ರಾಜ್ಯದಲ್ಲಿದೆ? ಇಂಪಾರ್ಟೆಂಟ್ ಕ್ವಶನ್. ನಾಗಾರ್ಜುನ ಯೋಜನೆ ಪ್ರೆಸೆಂಟ್ ತೆಲಂಗಾಣದಲ್ಲಿದೆ ನೋಡಿ. ನಾಗಾರ್ಜುನ ಅನ್ನುವಂಥ ಯೋಜನೆ ಇದೆಯಲ್ಲ, ಯಾವ ರಾಜ್ಯದಲ್ಲಿದೆ ಅಂದ್ರೆ ನಾಗಾರ್ಜುನ ತೆಲಂಗಾಣದಲ್ಲಿದೆ. ಯಾವ ನದಿಗೆ ಅಡ್ಡಲಾಗಿ ಅಂತಂದ್ರೆ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ನಾಗಾರ್ಜುನ ಸಾಗರ ಯೋಜನೆ. ಈ ಯೋಜನೆಗೆ ಸಂಬಂಧಪಟ್ಟ ಅಣೆಕಟ್ಟನ್ನ ತೆಲಂಗಾಣ ರಾಜ್ಯದ ನಾಗಾರ್ಜುನಕೊಂಡ ಬಳಿ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ. ಇದು ನೀರಾವರಿ ಪೂರೈಕೆ ಮತ್ತು ಜಲವಿದ್ಯುತ್ ಉತ್ಪಾದನೆಗೆ ಅತ್ಯಂತ ಹೆಚ್ಚು ಪೂರಕವಾಗಿದೆ. ನೀರಾವರಿ ಪೂರೈಕೆ, ಜಲವಿದ್ಯುತ್ ಶಕ್ತಿಗೆ ಅತ್ಯಂತ ಮುಖ್ಯವಾಗಿರುವಂತಹ ಯೋಜನೆಯನ್ನೇ ನಾಗಾರ್ಜುನ ಯೋಜನೆ ಅಂತ ಹೇಳಿ ಗುರುತಿಸ್ತೀವಿ.
ನಾಗಾರ್ಜುನ ಸಾಗರ ಯೋಜನೆ, ಇದರ ಬಲದಂಡೆಯ ಕಾಲುವೆಯನ್ನು ಏನಂತ ಕರೀತಾರಂದ್ರ ಜವಾಹರ್ಲಾಲ್ ನೆಹರು ಕಾಲುವೆ ಅಂತ ಕರೀತಾರೆ. ಎಡದಂಡೆಯ ಕಾಲುವೆಯನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲುವೆ ಅಂತ ಕರೀತಾರೆ. ನಾಗಾರ್ಜುನ ಸಾಗರ ಯೋಜನೆ, ಇದರ ಬಲದಂಡೆಯ ಕಾಲುವೆಯನ್ನ ಜವಾಹರ್ಲಾಲ್ ನೆಹರು ಕಾಲುವೆ, ಎಡದಂಡೆಯ ಕಾಲುವೆಯನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲುವೆ ಅಂತ ಕರೀತಾರೆ. ಕೋಶಿ ನದಿಯನ್ನ ಬಿಹಾರದ ಕಣ್ಣೀರ್ ನದಿ ಅಂತ ಕರಿತೀವಿ. ಮಹಾನದಿಯನ್ನ ಒಡಿಸ್ಸಾ ರಾಜ್ಯದ ಕಣ್ಣೀರ್ ನದಿ. ಭಾರತ ಮತ್ತು ನೇಪಾಳ ದೇಶಗಳ ಸಂಯುಕ್ತ ಯೋಜನೆ ಯಾವುದು? ಸರಿಯಾದಂತ ಉತ್ತರ ಕೋಶಿ ಯೋಜನೆ. ನೋಡಿ, ಭಾರತ ಮತ್ತು ನೇಪಾಳ ದೇಶಗಳ ಸಂಯುಕ್ತ ಯೋಜನೆ ಯಾವುದಂದ್ರೆ ಕೋಸಿ. ಕೋಸಿ ಅನ್ನುವಂತ ನದಿ ಯಾವ ರಾಜ್ಯದಲ್ಲಿ ಜನ್ಮ ತಾಳತ್ತ, ದೇಶದಲ್ಲಿ ಜನ್ಮ ತಾಳತ್ತಂದ್ರ ನೇಪಾಳ ದೇಶದಲ್ಲಿ ಜನ್ಮ ತಾಳತ್ತದ. ಆ ನೇಪಾಳ ದೇಶದಲ್ಲಿ ಜನ್ಮ ತಾಳುವ ಕೋಶಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ಕೋಶಿ ಅಣೆಕಟ್ಟು. ಭಾರತ ಮತ್ತು ನೇಪಾಳ ದೇಶಗಳ ಗಡಿಗಳ ಮಧ್ಯದಲ್ಲಿ ಇರುವಂತಹ ಅಣೆಕಟ್ಟೆ ಕೋಶಿ ಅಣೆಕಟ್ಟು. ಇದೊಂದು ಅಂತಾರಾಷ್ಟ್ರೀಯ ಯೋಜನೆಯಾಗಿದ್ದು ಭಾರತ ಮತ್ತು ನೇಪಾಳ ದೇಶಗಳ ಸಂಯುಕ್ತ ಯೋಜನೆ. ಎಲ್ಲಿದೆ ಅಂತಂದ್ರು ಇದು ಬಿಹಾರ್ ರಾಜ್ಯದ ಹನುಮಾನ್ ನಗರದಲ್ಲಿ ಕಂಡು ಬರ್ತದೆ. ಬಿಹಾರ್ ರಾಜ್ಯದ ಹನುಮಾನ್ ನಗರದ ಬಳಿ ಅಣೆಕಟ್ಟನ್ನ ನಿರ್ಮಾಣ ಮಾಡಲಾಗಿದೆ. ನೀರಾವರಿ ಪೂರೈಕೆ, ಪ್ರವಾಹ ನಿಯಂತ್ರಣ, ಜಲವಿದ್ಯುತ್ ಉತ್ಪಾದನೆ, ಮೀನುಗಾರಿಕೆ ಯೋಜನೆಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಭಾರತ ಮತ್ತು ನೇಪಾಳ ದೇಶಗಳ ಮಧ್ಯದಲ್ಲಿ ಕಂಡುಬರುವಂತಹ ಅಣೆಕಟ್ಟೆ ಕೋಶಿ ಅಣೆಕಟ್ಟು. ಚಿಕ್ಕ ಭೂ ಹಿಡುವಳಿಯಲ್ಲಿ ಅಧಿಕ ಬಂಡವಾಳ ಮತ್ತು ಕಾರ್ಮಿಕರನ್ನು ತೊಡಗಿಸುವ ಬೇಸಾಯ ಪದ್ಧತಿಯನ್ನ, ಇಂಪಾರ್ಟೆಂಟ್ ಕ್ವಶನ್, ಚಿಕ್ಕ ಭೂ ಹಿಡುವಳಿಯಲ್ಲಿ ಅಧಿಕ ಬಂಡವಾಳ ಮತ್ತು ಕಾರ್ಮಿಕರನ್ನು ತೊಡಗಿಸುವ ಬೇಸಾಯ ಪದ್ಧತಿಯನ್ನು ಏನಂತ ಕರೀತಾರೆ? ಚಿಕ್ಕ ಭೂ ಹಿಡುವಳಿಯಲ್ಲಿ ಅಧಿಕ ಬಂಡವಾಳ ಮತ್ತು ಕಾರ್ಮಿಕರನ್ನು ತೊಡಗಿಸುವ ಬೇಸಾಯ ಪದ್ಧತಿಯನ್ನ ಸರಿ ಉತ್ತರ ಸಾಂದ್ರ ಬೇಸಾಯ ಪದ್ಧತಿ ಅಂತ ಕರೀತಾರೆ. ಯಾವ ಬೇಸಾಯ? ಸಾಂದ್ರ ಬೇಸಾಯ. ಚಿಕ್ಕ ಭೂ ಹಿಡುವಳಿಯಲ್ಲಿ ಅಧಿಕ ಬಂಡವಾಳ ಮತ್ತು ಕಾರ್ಮಿಕರನ್ನು ತೊಡಗಿಸುವ ಬೇಸಾಯ ಪದ್ಧತಿಯನ್ನ ಸಾಂದ್ರ ಬೇಸಾಯ ಅಂತ ಹೇಳಿ ಕರಿತೀವಿ. ಚಿಕ್ಕ ಭೂ ಹಿಡುವಳಿ ಅಧಿಕ ಬಂಡವಾಳ ಮತ್ತು ಕಾರ್ಮಿಕರನ್ನು ತೊಡಗಿಸುವ ಬೇಸಾಯ ಪದ್ಧತಿಯನ್ನ ಸಾಂದ್ರ ಬೇಸಾಯ ಅಂತ ಕರಿತೀವಿ. ಈ ವಿಧಾನದಲ್ಲಿ ವರ್ಷವಿಡೀ ಸಾಗುವಳಿಗಾಗಿ ಭೂಮಿ ಬಳಕೆಯನ್ನು ಮಾಡಲಾಗ್ತದೆ. ವರ್ಷದಲ್ಲಿ 2 ಅಥವಾ 3 ಬೆಳೆಗಳನ್ನ ಸಾಗುವಳಿ ಮಾಡಿ ಚಿಕ್ಕ ಭೂ ಹಿಡುವಳಿಯಿಂದ ಹೆಚ್ಚು ಉತ್ಪಾದನೆಯನ್ನ ಮಾಡಲಾಗ್ತದ. ಅದಕ್ಕೆ ಸಾಂದ್ರ ಬೇಸಾಯ ಅಂದ್ರ ಚಿಕ್ಕ ಭೂ ಹಿಡುವ ಸಣ್ಣ ಸಣ್ಣ ಭೂ ಪ್ರದೇಶ. ಆ ಸಣ್ಣ ಸಣ್ಣ ಭೂ ಪ್ರದೇಶಗಳಲ್ಲಿ ಅಧಿಕ ಬಂಡವಾಳನ್ನ ಮತ್ತು ದಕ್ಷ ಕಾರ್ಮಿಕರನ್ನು ಬಳಸ್ತಾರೆ. ಆ ದಕ್ಷ ಕಾರ್ಮಿಕರನ್ನು ಬಳಸಿ ಮಾಡುವಂತ ಬೇಸಾಯ ಪದ್ಧತಿಯನ್ನ ಸಾಂದ್ರ ಬೇಸಾಯ ಅಂತ ಕರೀತಾರೆ. ಕರೆಕ್ಟಾ? ಹಣದ ಗಳಿಕೆಗಾಗಿ ಮಾಡುವ ಬೇಸಾಯವನ್ನ ವಾಣಿಜ್ಯ ಬೇಸಾಯ ಅಂತ ಕರೀತಾರೆ. ಬುಡಕಟ್ಟು ಜನಾಂಗದವರು ಮಾಡುವ ಬೇಸಾಯವನ್ನ ಸ್ಥಳಾಂತರ ಬೇಸಾಯ ಅಂತ ಕರೀತಾರೆ. ಬುಡಕಟ್ಟು ಜನಾಂಗದವರು ಮಾಡುವ ಬೇಸಾಯವನ್ನ ಸ್ಥಳಾಂತರ ಬೇಸಾಯ. ಸ್ಥಳಾಂತರ ಬೇಸಾಯವನ್ನ ಅಸ್ಸಾಂ ರಾಜ್ಯದಲ್ಲಿ ಯಾವ ಹೆಸರಿಂದ ಕರೀತಾರೆ? ಅಸ್ಸಾಂ ರಾಜ್ಯದಲ್ಲಿ ಜೂಮ್ ಅನ್ನುವಂತ ಹೆಸರಿಂದ ಕರೀತಾರೆ. ಅಸ್ಸಾಂ ರಾಜ್ಯದಲ್ಲಿ ಜೂಮ್. ಒಡಿಸ್ಸಾ ರಾಜ್ಯದಲ್ಲಿ ಕೋಮನ್ ಅಂತ ಕರೀತಾರೆ ನೋಡಿ. ಕೋಮನ್. ಒಡಿಸ್ಸಾ ರಾಜ್ಯದಲ್ಲಿ ಕೋಮನ್. ಆಂಧ್ರ ಪ್ರದೇಶ ಮತ್ತು ತಮಿಳುನಾಡುಗಳಲ್ಲಿ ಪೋಡು ಅಂತ ಕರೀತಾರೆ. ಪೋಡು. ಕೇರಳ ರಾಜ್ಯದಲ್ಲಿ ಓನಂ ಅಂತ ಕರೀತಾರೆ. ಓನಂ. ಕರ್ನಾಟಕ ರಾಜ್ಯದಲ್ಲಿ ಕಮರಿ. ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಕಮರಿ ಅಂತ ಕರೀತಾರೆ. ಕರ್ನಾಟಕದಲ್ಲಿ ಕಮರಿ, ಕೇರಳದಲ್ಲಿ ಪೋನಂ, ಆಂಧ್ರ ತಮಿಳುನಾಡಲ್ಲಿ ಪೋಡು, ಒಡಿಸ್ಸಾದಲ್ಲಿ ಕೋಮನ್, ಆಸಾಮದಲ್ಲಿ ಜೂಮ್. ಸ್ಥಳಾಂತರ ಬೇಸಾಯ ಪದ್ಧತಿಯನ್ನ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತದೆ. ಯಾವುದು ಜೈದ್ ಬೆಳೆಯಲ್ಲ? ಇದರಲ್ಲಿ ಯಾವುದು ಜೈದ್ ಬೆಳೆಗೆ ಸಂಬಂಧಪಟ್ಟಿರ್ತಕ್ಕಂಥ ಬೆಳೆ ಅಲ್ಲ?
ಸರಿಯಾದಂತ ಉತ್ತರ ನೆಲಗಡಲೆ ಅಲ್ಲ ನೋಡಿ. ಕಲ್ಲಂಗಡಿ, ಸೌತೆಕಾಯಿ, ಎಣ್ಣೆಕಾಳುಗಳು ಎಲ್ಲ ಜೈದ ಬೆಳೆಗೆ ಸಂಬಂಧಪಟ್ಟವು. ಜೈದ ಬೆಳೆ ಅಂದ್ರೆ ಏನು? ಮುಂಗಾರು ಹಾಗೂ ಹಿಂಗಾರು ಮಳೆಗಳ ಮಧ್ಯದಲ್ಲಿ ಬೆಳೆಯುವಂತ ಬೆಳೆಯನ್ನ ಜೈದ ಬೆಳೆ ಅಂತ ಕರೀತಾರೆ. ಜೈದ್ ಬೇಸಾಯ ಪದ್ಧತಿ ಅಂದ್ರೆ ಏನು? ಮುಂಗಾರು ಮಳೆ ಹಾಗೂ ಹಿಂಗಾರು ಮಳೆಗಳ ಮಧ್ಯದಲ್ಲಿ ಬೆಳೆಯುವಂತ ಬೇಸಾಯ ಪದ್ಧತಿಯನ್ನ ಜೈದ್ ಬೇಸಾಯ. ಜೈಡ್ ಬೆಳೆ ಋತುಮಾನಗಳಂತ ಮುಂಗಾರು ಹಾಗೂ ಹಿಂಗಾರು ಮಳೆಗಳ ನಡುವಿನ ಅವಧಿಯಲ್ಲಿ ಬೆಳೆಯುವಂತ ಬೇಸಾಯ ಪದ್ಧತಿಗಳನ್ನ ಜೈದ್ ಬೇಸಾಯ ಅಂತ ಕರೀತಾರೆ. ಇಲ್ಲಿ ಕಲ್ಲಂಗಡಿ ಆಗಿರಬಹುದು, ಸೌತೆಕಾಯಿ ಆಗಿರಬಹುದು, ಎಣ್ಣೆಕಾಳುಗಳಾಗಿರಬಹುದು, ದ್ವಿದಳ ಧಾನ್ಯ ಆಗಿರಬಹುದು, ತರಕಾರಿ ಆಗಿರಬಹುದು, ಇವೆಲ್ಲ ಜೈದ್ ಬೇಸಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖವಾದ ಬೇಸಾಯ ಪದ್ಧತಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ದೇಶ ಯಾವುದು? ಇಡೀ ಜಗತ್ತಿನಲ್ಲಿ ಹೈಯೆಸ್ಟ್ ಭತ್ತವನ್ನು ಉತ್ಪಾದನೆ ಮಾಡುವಂತ ದೇಶ. ಚೀನಾ ದೇಶ ಫಸ್ಟ್ ಇದೆ ನೋಡಿ. ಪ್ರಪಂಚದಲ್ಲಿ ಹೈಯೆಸ್ಟ್ ಭತ್ತ ಬೆಳೆಯುವ ದೇಶ ಅಂದ್ರೆ ಚೀನಾ. ಎರಡನೇ ಸ್ಥಾನದಲ್ಲಿ ಭಾರತ ಇದೆ. ಭಾರತ ಅತ್ಯಂತ ಪ್ರಮುಖವಾಗಿರುವಂತಹ ಆಹಾರ ಬೆಳೆಯಾಗಿದ್ದು ಇದು ದೇಶದ ಪೂರ್ವ, ದಕ್ಷಿಣ ಮತ್ತು ನೈಋತ್ಯ ಭಾಗಗಳ ಜನರ ಪ್ರಮುಖ ಆಹಾರ ಧಾನ್ಯವಾಗಿದೆ. ಪ್ರಪಂಚದಲ್ಲಿ ಅತಿ ವಿಶಾಲವಾದ ಭತ್ತ ಬೆಳೆಯುವ ಕ್ಷೇತ್ರ ಭಾರತ. ಆದರೆ ಭಾರತವು ಚೀನಾದ ತರುವಾಯ ಪ್ರಪಂಚದಲ್ಲಿ ಎರಡನೇ ಅತಿ ಹೆಚ್ಚು ಭತ್ತ ಉತ್ಪಾದನೆ ಮಾಡುವಂತ ದೇಶ. ಇಡೀ ಜಗತ್ತಿನಲ್ಲಿ ಹೈಯೆಸ್ಟ್ ಭತ್ತ ಬೆಳೆಯುವಂತ ಪ್ರಮುಖವಾದ ದೇಶ ಅಂದ್ರೆ ಅದು ಚೀನಾ, ನಂತರ ಭಾರತ ದೇಶ. ಭಾರತದ ಯಾವ ರಾಜ್ಯ ಅತಿ ಹೆಚ್ಚು ಭತ್ತ ಉತ್ಪಾದನೆ ಮಾಡ್ತದೆ? ಭಾರತದ ಯಾವ ರಾಜ್ಯವು ಹೈಯೆಸ್ಟ್ ಭತ್ತ ಉತ್ಪಾದನೆ ಮಾಡ್ತದೆ? ವೆರಿ ಗುಡ್, ಪಶ್ಚಿಮ ಬಂಗಾಳ ನೋಡಿ. ಭಾರತ ದೇಶದಲ್ಲಿ ಹೈಯೆಸ್ಟ್ ಭತ್ತ ಬೆಳೆಯುವಂತ ರಾಜ್ಯ ಯಾವ್ದಂದ್ರೆ ಪಶ್ಚಿಮ ಬಂಗಾಳ. ನಮ್ಮ ದೇಶದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಭತ್ತ ಬೆಳೆಯುವಂತ ರಾಜ್ಯ ಅಂದ್ರೆ ಪಶ್ಚಿಮ ಬಂಗಾಳ. ಭಾರತದ ಭತ್ತ ಸಂಶೋಧನಾ ಕೇಂದ್ರ ಎಲ್ಲಿದೆ? ಸೂಪರ್, ಒಡಿಸ್ಸಾ ರಾಜ್ಯದ ಕಟಕದಲ್ಲಿದೆ ನೋಡಿ. ಒಡಿಸ್ಸಾ ರಾಜ್ಯದ ಕಟಕ್. ಭಾರತದ ಭತ್ತ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಒಡಿಸ್ಸಾ ರಾಜ್ಯದ ಕಟಕದಲ್ಲಿ ಭಾರತದ ಭತ್ತ ಸಂಶೋಧನಾ ಕೇಂದ್ರವನ್ನ ನೋಡ್ತೀವಿ. ತಂಬಾಕಿನ ವೈಜ್ಞಾನಿಕವಾದ ಹೆಸರೇನು? ಇಂಪಾರ್ಟೆಂಟ್ ಕ್ವಶನ್. ವೈಜ್ಞಾನಿಕವಾದ ಹೆಸರು ನಿಕೋಸಿಯನ್, ಸೋರ್ಗಮ್ ವಾಲ್ಗೇರೆ, ಓರೈಸ್ ಸಟೈವಾ, ಕೆಮಿಲಿಯನ್ ಥಿಯಾ. ಸರಿಯಾದಂತ ಉತ್ತರ ನಿಕೋಸಿಯನ್, ರೈಟ್ ಆನ್ಸರ್ ನೋಡಿ. ತಂಬಾಕಿನ ವೈಜ್ಞಾನಿಕವಾದ ಹೆಸರು ಏನಂದ್ರ ನಿಕೋಸಿಯನ್. ತಂಬಾಕಿನ ವೈಜ್ಞಾನಿಕವಾದ ಹೆಸರು ನಿಕೋಸಿಯನ್. ಟೊಬ್ಯಾಕಮ್ ಅಂತ ಕರಿತೀವಿ, ನಿಕೋಸಿಯನ್ ಟೊಬ್ಯಾಕಮ್. ಸಸ್ಯ ಕುಟುಂಬದ ಹೆಸರು ಸೋಲಾನೀಸ್. ಇದು ಮೂಲತಃ ಎಲ್ಲಿಂದ ಪ್ರಾರಂಭ ಆಗಿತ್ತಂದ್ರೆ ಆಂಡಿಸ್ ಪರ್ವತಗಳು ನೋಡಿ, ದಕ್ಷಿಣ ಅಮೆರಿಕದ ಆಂಡಿಸ್ ಪರ್ವತಗಳಲ್ಲಿ. ಏನು ಮೊದಲು ಪರಿಚಯಿಸಿದವರು ಯಾರಂದ್ರ ಜೀನ್ ನಿಕೋಟ್. ಭಾರತಕ್ಕೆ ಇದನ್ನ ಮೊದಲ ಬಾರಿಗೆ ಪರಿಚಯ ಮಾಡಿದವರು ಅಂದ್ರೆ ಪೋರ್ಚುಗೀಸರು. ನಮ್ಮ ದೇಶಕ್ಕೆ ಆಲೂಗಡ್ಡೆ ಆಗಲಿ, ನೆಲಗಡಲೆ ಆಗಲಿ, ಗೇರು ಬೀಜ ಆಗಲಿ, ಇವೆಲ್ಲವನ್ನ ಭಾರತಕ್ಕೆ ಪರಿಚಯ ಮಾಡಿದವರು, ಮೆಣಸಿನಕಾಯಿ ಆಗಲಿ, ಪೋರ್ಚುಗೀಸರು ನಮ್ಮ ದೇಶಕ್ಕೆ ಪರಿಚಯ ಮಾಡ್ಯಾರ. Next question.
ಅಧಿಕ ಪ್ರಮಾಣದಲ್ಲಿ ಮಳೆ ಪಡೆಯುವ ಮೋಡಗಳು ಯಾವುವು? ಹಿಮಕಣ ಮೋಡಗಳು, ಪದರು ಮೋಡಗಳು, ರಾಶಿ ಮೋಡಗಳು, ರಾಶಿ ವೃಷ್ಟಿ ಮೋಡಗಳು. ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಪಡೆಯುವ ಮೋಡಗಳು ಯಾವುವು? ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಪಡೆಯುವಂತ ಮೋಡಗಳು ಯಾವಂದ್ರ ಸರಿಯಾದಂತ ಉತ್ತರ ರಾಶಿ ವೃಷ್ಟಿ ಮೋಡಗಳು ರೈಟ್ ಆನ್ಸರ್ ನೋಡಿ. ನಿಂಬೋ ಸ್ಟ್ರಾಟೋ ಕ್ಲೌಡ್ಸ್ ಅಂತ ಕರಿತೀವಿ. ನಿಂಬೋಸ್ ಕ್ಲೌಡ್ಸ್ ಅಂದ್ರೆ ಏನು? ರಾಶಿ ವೃಷ್ಟಿ ಮೋಡಗಳು. ಈ ಮೋಡಗಳು ನಿರಂತರ ಮಳೆ ತರುವಂತ ಮೋಡಗಳಾಗಿದ್ದು ಕೆಳಮಟ್ಟದಲ್ಲಿ ಇರುತ್ತವೆ. ಈ ಮೋಡಗಳು ಪದರು ಅಥವಾ ರಾಶಿ ಮೋಡಗಳ ಆಕಾರದಲ್ಲಿ ಇರ್ತವೆ. ಅತಿ ಹೆಚ್ಚು ಮಳೆ ತರುವಂತ ಮೋಡಗಳು. ಆ ಉದ್ದೇಶಕ್ಕಾಗಿ ಇವುಗಳನ್ನ ರಾಶಿ ವೃಷ್ಟಿ ಮೋಡಗಳು ಅಂತ ಕರೀತಾರೆ. ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಸಮಾನಾಗಿರುವಂತ ಮೋಡಗಳನ್ನು ಸೇರಿಸುವ ಸರಳ ರೇಖೆಗೆ ಐಸೋನೇಪ್ಸ್ ಅಂತ ಕರೀತಾರೆ ನೋಡಿ. ಐಸೋನೇಪ್ಸ್. ಭಾರತದ ನದಿಗಳ ತಂದೆ ಎನಿಸಿಕೊಂಡಿರ್ತಕ್ಕಂಥ ಸಿಂಧೂ ನದಿ ಉಗಮವಾಗುವ ಸ್ಥಳ ಯಾವುದು? ಯಾವ ಸ್ಥಳದಲ್ಲಿ ಸಿಂಧೂ ನದಿ ಉಗಮವಾಗುತ್ತದೆ? ಕೈಲಾಸ ಪರ್ವತದಲ್ಲಿ, ಮಾನಸ ಸರೋವರದಲ್ಲಿ, ಸಿಹಾವ ಸರಣಿಯಲ್ಲಿ, ಸಿಕ್ಕಿಮದಲ್ಲಿ. ಕೈಲಾಸ ಪರ್ವತ ನೋಡಿ. ಕೈಲಾಸ ಪರ್ವತದ ಎಲ್ಲಿ ಅಂತಂದ್ರ ಸಿಂಗೆ ಕಬಾಬ್ ಅನ್ನುವಂತ ಸ್ಥಳದಲ್ಲಿ ಜನ್ಮ ತಾಳ್ತದೆ. ಭಾರತದ ನದಿಗಳ ತಂದೆ ಎನಿಸಿಕೊಂಡಿರ್ತಕ್ಕಂಥ ಸಿಂಧೂ ನದಿ. ಈ ಸಿಂಧೂ ನದಿ ಎಲ್ಲಿ ಜನ್ಮ ತಾಳುತ್ತದೆ ಅಂದ್ರ ಕೈಲಾಸ ಪರ್ವತದ ಟಿಬೇಟ್ ಉಗಮವಾಗ್ತದ. ಹಾಗೆ ಇದು ಪಾಕಿಸ್ತಾನವನ್ನು ಸೇರಿ ಪಾಕಿಸ್ತಾನದಲ್ಲಿ ಕರಾಚಿಯ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಕರಾಚಿಯ ಮೂಲಕ. ಟೋಟಲ್ ಇದರ ಲೆಂತ್ ಎಷ್ಟಿದೆ ಅಂತಂದ್ರೆ 2880 ಕಿಲೋಮೀಟರ್. ಭಾರತ ದೇಶದಲ್ಲಿ ಇದರ ಉದ್ದ 709 ಕಿಲೋಮೀಟರ್. ಇದರ ಅತಿ ಹೆಚ್ಚಿನ ಭಾಗ ಯಾವ ದೇಶದಲ್ಲಿದೆ ಅಂದ್ರೆ ಪಾಕಿಸ್ತಾನದಲ್ಲಿ ಹರಿತದೆ. ಜೀಲಂ, ಚೀನಾಬ್, ಬಿಯಾಸ್, ರಾವಿ, ಸಟ್ಲೇಜ್ ಈ ನದಿಯ ಉಪನದಿಗಳು ಅಂತ ಕರಿತೀವಿ. ಈ ನದಿಯ ಉಪನದಿಗಳು ಜೀಲಂ, ಚೀನಾಬ್, ಬಿಯಾಸ್, ರಾವಿ, ಸಟ್ಲೇಜ್. ಯಾವ ನದಿ ಉಪನದಿ ಅಂದ್ರ ಸಿಂಧೂ ನದಿಯ ಉಪನದಿಗಳು. ಜೀಲಂ ನದಿ, ಚೀನಾಬ್ ನದಿ, ರಾವಿ ನದಿ, ಬಿಯಾಸ್ ನದಿ, ಸಟ್ಲೇಜ್ ನದಿ. ನೆಕ್ಸ್ಟ್ ಕ್ವಶನ್. ಗಂಗಾ ನದಿಯ ಉಪನದಿ ಅಲ್ಲ. ಗಾಗ್ರಾ, ರಾವಿ, ಕೋಶಿ, ಯಮುನಾ. ಯಾವುದು? ರಾವಿ ರೈಟ್ ಆನ್ಸರ್ ನೋಡಿ. ರಾವಿ ನದಿ ಯಾವ ನದಿ ಉಪನದಿ ಅಂದ್ರೆ ಸಿಂಧೂ ನದಿಯ ಉಪನದಿ ರಾವಿ. ಗಾಗ್ರಾ ಆಗಲಿ, ಕೋಶಿ ಆಗಲಿ, ಯಮುನಾ ಇವೆಲ್ಲ ಗಂಗಾ ನದಿಯ ಉಪನದಿಗಳೇ. ಯಮುನಾ, ಗಾಗ್ರಾ, ಗಂಡಕ, ರಾಮಗಂಗಾ, ಗೋಮತಿ, ಶಾರದಾ, ಸೋನ್, ಕೋಶಿ ಇವೆಲ್ಲ ಯಮುನಾ ಏನು ಗಂಗಾ ನದಿಯ ಉಪನದಿಗಳು. ಭಾರತದ ಅತ್ಯಂತ ಉದ್ದವಾಗಿರುವಂತ ನದಿ ಅಂದ್ರೆ ಗಂಗಾ ನದಿ. 2525 ಕಿಲೋಮೀಟರ್ ಉದ್ದವಾಗಿದೆ. ಇದನ್ನು ಭಾರತ ದೇಶದ ಪವಿತ್ರವಾದ ನದಿ ಅಥವಾ ಭಾರತದ ರಾಷ್ಟ್ರೀಯ ನದಿ ಅಂತ ಕರೀತಾರೆ. ಯಾವ ನದಿಯನ್ನ ಭಾರತದ ರಾಷ್ಟ್ರೀಯ ನದಿ ಎಂದು ಕರೆಯುತ್ತಾರೆ ಅಂದ್ರೆ ಗಂಗಾ ನದಿ. ಬ್ರಹ್ಮಪುತ್ರ ನದಿಯು ಭಾರತವನ್ನ ಯಾವ ರಾಜ್ಯದ ಮೂಲಕ ಪ್ರವೇಶ ಮಾಡ್ತದೆ? ಸಿಕ್ಕಿಂ ರಾಜ್ಯದ ಮೂಲಕ, ಅರುಣಾಚಲ ಪ್ರದೇಶದ ಮೂಲಕ, ಅಸ್ಸಾಮದ ಮೂಲಕ, ಪಶ್ಚಿಮ ಬಂಗಾಳದ ಮೂಲಕ. ಯಾವ ರಾಜ್ಯದ ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತದೆ? ಅರುಣಾಚಲ ಪ್ರದೇಶ ನೋಡಿ. ಹೇಳಿ, ಅರುಣಾಚಲ ಪ್ರದೇಶದ ಯಾವ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತದೆ?
ಅರುಣಾಚಲ ಪ್ರದೇಶದ ಯಾವ ಕಣಿವೆಯ ಮಾರ್ಗದ ಮೂಲಕ? ಸೂಪರ್. ಅರುಣಾಚಲ ಪ್ರದೇಶದ ದಿಹಾಂಗ್ ಕಣಿವೆಯ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡ್ತದೆ. ದಿಹಾಂಗ್ ಕಣಿವೆಯ ಮಾರ್ಗ ಇದು ಕ್ವಶನ್ ಆಗಿದೆ. ಹಾಗಾದ್ರೆ ಸಟ್ಲೇಜ್ ನದಿ ಯಾವ ಕಣಿವೆಯ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡ್ತದ? ಸಟ್ಲೇಜ್ ನದಿ ಸಿಪ್ಕಿಲಾ ಕಣಿವೆಯ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡ್ತದೆ. ಸಿಪ್ಕಿಲಾ ಕಣಿವೆಯ ಮಾರ್ಗ. ಸುರ್ಮಾ ಕಣಿವೆಯ ಮಾರ್ಗ ಯಾವ ರಾಜ್ಯದಲ್ಲಿದೆ? ಸುರ್ಮಾ ಎಂಬ ಪ್ರಸಿದ್ಧವಾಗಿರುವಂತಹ ಕಣಿವೆಯ ಮಾರ್ಗ ಯಾವ ರಾಜ್ಯದಲ್ಲಿ ಕಂಡು ಬರ್ತದ? ಸುರ್ಮಾ ಎಂಬ ಕಣಿವೆಯ ಮಾರ್ಗ ಯಾವ ರಾಜ್ಯದಲ್ಲಿದೆ? ಸರಿಯಾದಂತ ಉತ್ತರ ಅಸ್ಸಾಂ ರಾಜ್ಯದಲ್ಲಿದೆ ನೋಡಿ. ಸುರ್ಮಾ ಕಣಿವೆಯ ಮಾರ್ಗ ಯಾವ ರಾಜ್ಯದಲ್ಲಿದೆ ಅಂದ್ರೆ ಅಸ್ಸಾಂ. ನಾಥುಲಾ ಕಣಿವೆಯ ಮಾರ್ಗ ಯಾವ ರಾಜ್ಯದಲ್ಲಿದೆ? ಸಿಕ್ಕಿಂ ರಾಜ್ಯದಲ್ಲಿದೆ ನೋಡಿ. ರೇಷ್ಮೆ ಕಣಿವೆಯ ಮಾರ್ಗ ಅಂತ ಫೇಮಸ್ ಅದು ನೋಡಿ. ಬ್ರಹ್ಮಪುತ್ರ ನದಿ ಇದು ಮಾನಸ ಸರೋವರದ ಸಮೀಪದಲ್ಲಿ ಜನ್ಮ ತಾಳ್ತದೆ. ಮಾನಸ ಸರೋವರದ ಸಮೀಪ ಚಮಯಂಗ ಡಂಗ ಎಂಬ ಸ್ಥಳದಲ್ಲಿ ಜನ್ಮ ತಾಳ್ತದೆ. ಆರಂಭದಲ್ಲಿ ಪೂರ್ವ ಅಭಿಮುಖವಾಗಿ ಹರಿದು ನಂತರ ಅರುಣಾಚಲ ಪ್ರದೇಶದ ಕಿರಿದಾದ ಕಂದರದ ಮೂಲಕ ಭಾರತವನ್ನ ಪ್ರವೇಶ ಮಾಡುತ್ತದೆ. ಆನಂತರ ಪಶ್ಚಿಮಕ್ಕೆ ಹರಿಯುತ್ತಾ ಬಾಂಗ್ಲಾದೇಶವನ್ನು ತಿರುಗಿ ಗಂಗಾ ನದಿಯೊಂದಿಗೆ ಸೇರ್ತದೆ. ಅರುಣಾಚಲ ಪ್ರದೇಶದ ಮೂಲಕ ಭಾರತವನ್ನ ಪ್ರವೇಶ ಮಾಡುವಂತ ನದಿ ಬ್ರಹ್ಮಪುತ್ರ. ಬ್ರಹ್ಮಪುತ್ರ ನದಿಯನ್ನ ಯಾವ ದೇಶದಲ್ಲಿ ಸಾಂಗ್ಫೋ ಎಂದು ಕರೆಯುತ್ತಾರೆ? ನೇಪಾಳ ದೇಶದಲ್ಲಿ, ಟಿಬೆಟ್ ದೇಶದಲ್ಲಿ, ಮಯನ್ಮಾರದಲ್ಲಿ, ಬಾಂಗ್ಲಾದೇಶದಲ್ಲಿ. ಯಾವ ದೇಶದಲ್ಲಿ ಸಾಂಗ್ಫೋ ಎಂದು ಕರೆಯುತ್ತಾರೆ? ನೇಪಾಳ ಹಾಕಿ. ನೇಪಾಳದ ಹೋಗಲೇ ಅದ ನದಿ ಅದು. ಸರಿಯಾದಂತ ಉತ್ತರ ಟಿಬೆಟ್ ದೇಶ ನೋಡಿ. ಟಿಬೆಟ್ ದೇಶದಲ್ಲಿ ಸಾಂಗ್ಫೋ ಅಂತ ಕರೀತಾರೆ. ಭಾರತ ದೇಶದಲ್ಲಿ ಬ್ರಹ್ಮಪುತ್ರ, ಬಾಂಗ್ಲಾದೇಶದಲ್ಲಿ ಜಮುನಾ ಅಂತ ಕರೀತಾರೆ ಇದನ್ನು. ಟಿಬೆಟ್ ದೇಶದಲ್ಲಿ ಸಾಂಗ್ಫೋ ಅಂತ ಕರೀತಾರೆ. ಬಾಂಗ್ಲಾದೇಶದಲ್ಲಿ ಯಮುನಾ ರಾಂಗ್, ಅದು ಜಮುನಾ. ಯಮುನಾ ಅಂತ ಕೊಟ್ಟಿದ್ದಾರೆ, ಅದು ರಾಂಗ್ ಇದೆ. ಈ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾಗಿರುವಂತಹ ಇಡೀ ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವ ನದಿ ದ್ವೀಪ ಅಂತ ಕರಿತೀವಿ. ಜಗತ್ತಿನ ಅತಿ ದೊಡ್ಡ ನದಿ ದ್ವೀಪ ಯಾವ್ದಂದ್ರೆ ಮಜುಲಿ. ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವ ನದಿ ದ್ವೀಪ ಅಂತ ಕರಿತೀವಿ. ಈ ಮಜುಲಿಗಿರುವಂತ ಇನ್ನೊಂದು ಹೆಸರೇನು ಹೇಳಿ? ಸ್ಥಳೀಯ ಜನ ಇದನ್ನು ಯಾವ ಹೆಸರಿಂದ ಕರೀತಾರೆ? ವೆರಿ ಗುಡ್, ಶಂಕರ ದೇವ ದ್ವೀಪ ಅಂತ ಕರೀತಾರೆ. ಮಜುಲಿ ದ್ವೀಪಗಿರುವ ಇನ್ನೊಂದು ಹೆಸರೇ ಶಂಕರ ದೇವ ದ್ವೀಪ. ಮತ್ತೆ ದೇಶದ 641ನೇ ಜಿಲ್ಲೆ ಇದು. ದಕ್ಷಿಣ ಭಾರತದಲ್ಲಿ ಅತ್ಯಂತ ಉದ್ದವಾದ ನದಿ ಯಾವುದು? ಗೋದಾವರಿ ನದಿ ನೋಡಿ. ಯಾವ ನದಿಯನ್ನ ದಕ್ಷಿಣ ಭಾರತದ ರುದ್ರಗಂಗೆ ಎಂದು ಕರೆಯುತ್ತಾರೆ? ಯಾವ ನದಿಯನ್ನ ದಕ್ಷಿಣ ಭಾರತದ ರುದ್ರಗಂಗೆ ಎಂದು ಕರೆಯುತ್ತಾರೆ? ಯಾವ ನದಿಯನ್ನ ದಕ್ಷಿಣ ಭಾರತದ ರುದ್ರಗಂಗೆ ಎನ್ನುವರು? ರುದ್ರಗಂಗೆ ಅಂದ್ರೆ ಇದೇ ಗೋದಾವರಿ ನೋಡಿ. ಗೋದಾವರಿ ನದಿಯನ್ನು ದಕ್ಷಿಣ ಭಾರತದ ರುದ್ರಗಂಗೆ ಅಂತ ಕರೀತಾರೆ. ಮಾಂಜ್ರಾ ಎಂಬುದು ಯಾವ ನದಿಯ ಉಪನದಿಯಾಗಿದೆ? ಮಾಂಜ್ರಾ ಎಂಬುದು ಯಾವ ನದಿಯ ಉಪನದಿಯಾಗಿದೆ?
ಮಾಂಜ್ರಾ ಎಂಬುದು ಯಾವ ನದಿಯ ಉಪನದಿ ಅಂತಂದ್ರೆ ಗೋದಾವರಿ ನದಿಯ ಉಪನದಿ. ನೋಡಿ ನೋಡಿ ಸಿಹಾವ ಸರಣಿಯಲ್ಲಿ ಉಗಮ ಹೊಂದಿ ಪೂರ್ವಾಭಿಮುಖವಾಗಿತ್ತು 851 ಕಿಲೋಮೀಟರ್. ಯಾವುದು? ಮಹಾನದಿ. ಮಹಾನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ಹಿರಾಕುಡ್ಡ ಅಣೆಕಟ್ಟು. ಇಡೀ ಭಾರತ ದೇಶದಲ್ಲಿ ಅತ್ಯಂತ ಉದ್ದವಾಗಿರುವಂತಹ ಅಣೆಕಟ್ಟು ಅಂತ ಗುರುತಿಸ್ತೀವಿ. ನಮ್ಮ ದೇಶದಲ್ಲಿ ಅತ್ಯಂತ ಉದ್ದವಾಗಿರುವಂತಹ ಅಣೆಕಟ್ಟೆ ಹಿರಾಕುಡ್ಡ ಅಣೆಕಟ್ಟು. ಇನ್ನು ದಕ್ಷಿಣ ಭಾರತದ ಅತ್ಯಂತ ಉದ್ದವಾಗಿರುವಂತಹ ನದಿ ಅಂದ್ರೆ ಗೋದಾವರಿ. ಎಲ್ಲಿ ಕೊಟ್ಟರು ಅವರು? ದಕ್ಷಿಣ ಭಾರತದಲ್ಲಿ ಅತ್ಯಂತ ಉದ್ದವಾಗಿರುವಂತಹ ನದಿ 1465 ಕಿಲೋಮೀಟರ್ ಉದ್ದವಾಗಿ ಹರಿತದೆ ನೋಡಿ. ಟೋಟಲ್ 1465 ಕಿಲೋಮೀಟರ್ ಉದ್ದವಾಗಿ ಹರಿಯುವಂತ ಗೋದಾವರಿ ನದಿ ಇದೆಯಲ್ಲ, ದಕ್ಷಿಣ ಭಾರತದಲ್ಲಿ ಅತ್ಯಂತ ಉದ್ದವಾಗಿರುವಂತ ನದಿ. ದಕ್ಷಿಣ ಭಾರತದ ಅತಿ ಉದ್ದವಾದ ಎರಡನೇ ನದಿ ಯಾವುದು? ದಕ್ಷಿಣ ಭಾರತದ ಅತಿ ಉದ್ದವಾದ ಎರಡನೇ ನದಿ ಯಾವುದು? ಸೂಪರ್, ಕೃಷ್ಣಾ ನದಿ. ನೋಡಿ, ಕೃಷ್ಣಾ ಇದೆಯಲ್ಲ, ದಕ್ಷಿಣ ಭಾರತದ ಅತಿ ಉದ್ದವಾಗಿರುವಂತ ಎರಡನೇ ಉದ್ದವಾಗಿರುವಂತ ನದಿ ಕೃಷ್ಣಾ ನದಿ. ಯಾಕೆ ಗೊಂಬೆ ಚಿತ್ರ ಕಳ್ಸಕತ್ತೀರಿ? ಏನಾಯ್ತು? ಭಾರತದಲ್ಲಿ ಅತಿ ಹೆಚ್ಚು ಬಳಕೆ ನೀರಾವರಿಯ ವಿಧ ಯಾವುದು? ಯಾವ ನೀರಾವರಿಯನ್ನ ನಮ್ಮ ದೇಶದಲ್ಲಿ ಹೈಯೆಸ್ಟ್ ಬಳಕೆ ಮಾಡ್ತೀವಿ? ಭಾರತದಲ್ಲಿ ಬಾವಿ ನೀರಾವರಿ, ಕಾಲುವೆ ನೀರಾವರಿ, ಕೆರೆ ನೀರಾವರಿ, ಹನಿ ನೀರಾವರಿ, ಯಾವ ನೀರಾವರಿಯನ್ನ ಹೈಯೆಸ್ಟ್ ಬಳಕೆ ಮಾಡಲಾಗ್ತದ? ಹೇಳಿ ನೋಡೋಣ. ಸರಿಯಾದಂತ ಉತ್ತರ ಬಾವಿ ನೀರಾವರಿ, ರೈಟ್ ಆನ್ಸರ್. ನೋಡಿ, ಬಾವಿಗಳ ಎರಡು ಪ್ರಕಾರ, ಒಂದು ತೆರೆದ ಬಾವಿ, ಇನ್ನೊಂದು ಕೊಳವೆ ಬಾವಿ, ಮುಚ್ಚಿದ ಬಾವಿ ಅಂತ ಹೇಳಿರಿ. ಒಂದು ತೆರೆದ ಬಾವಿ, ಇನ್ನೊಂದು ಕೊಳವೆ ಬಾವಿ. ಮುಚ್ಚಿದ ಬಾವಿ ಬರ್ತದೆ. ಎಷ್ಟಿದೆ ನೋಡಿ ಇಲ್ಲಿ. ನೋಡಿ ಅಂಕಿ ಸಂಖ್ಯೆಗಳು, SLC ಗೌರ್ಮೆಂಟ್ ಪುಸ್ತಕದಲ್ಲಿ ಇರುವಂತ ಮಾಹಿತಿ ಇದು. ಭಾರತದಲ್ಲಿ ಇದು ಅತ್ಯಂತ ಪ್ರಮುಖವಾಗಿರುವಂತ ನೀರಾವರಿ ವಿಧಾನವಾಗಿದ್ದು, ದೇಶದ ಒಟ್ಟು ನೀರಾವರಿ ಕ್ಷೇತ್ರದಲ್ಲಿ 60.7 ಈ ಬಾವಿ ನೀರಾವರಿ ಇದೆ. ನೋಡಿ, ಅದರ ವಿಶೇಷವಾಗಿ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಬಾವಿ ನೀರಾವರಿಯನ್ನು ನೋಡ್ತೀವಿ. ಇನ್ನು ಕಾಲುವೆ ನೀರಾವರಿಯ ಪ್ರಮಾಣ ಎಷ್ಟಿದೆ? 27% ಕಾಲುವೆ ನೀರಾವರಿಯನ್ನು ನೋಡ್ತೀವಿ. ಕಾಲುವೆ ನೀರಾವರಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿದ್ದು ಉತ್ತರ ಪ್ರದೇಶ, ಅತಿ ಹೆಚ್ಚು ಬಾವಿ ನೀರಾವರಿ ಹೊಂದಿದ್ದು ಉತ್ತರ ಪ್ರದೇಶ. ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ಕಣಿವೆ ಯೋಜನೆ ಯಾವುದು? ನಮ್ಮ ದೇಶದಲ್ಲಿ ಹಿರಾಕುಡ್ ಯೋಜನೆ, ದಾಮೋದರ ಯೋಜನೆ, KRS ಯೋಜನೆ, ವೇದಾವತಿ ಯೋಜನೆ. ದಾಮೋದರ ಯೋಜನೆ. ನೋಡಿ, ನಮ್ಮ ದೇಶದ ಮೊಟ್ಟ ಮೊದಲ ಬೃಹತ್ ನೀರಾವರಿ ಯೋಜನೆ. ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ಕಣಿವೆ ಯೋಜನೆ ಯಾವುದಂದ್ರ ದಾಮೋದರ ಯೋಜನೆ. ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಂತ ಕರಿತೀವಿ. ದಾಮೋದರ ನದಿಯನ್ನ ಬಂಗಾಳದ ದುಃಖಕಾರಿ ನದಿ, ಬಂಗಾಳದ ದುಃಖದ ನದಿ ಅಂತ ಹೇಳಿ ಕರೀತಾರೆ. FDA ಕೇಳಿದ್ದ ಯಾವ ರಾಜ್ಯಗಳ ಸಂಯುಕ್ತ ಯೋಜನೆ ಅಂತ ಕೇಳಿದ್ದ. ಯಾವ ರಾಜ್ಯಗಳ ಸಂಯುಕ್ತ ಯೋಜನೆ? ಪಶ್ಚಿಮ ಬಂಗಾಳ ಮತ್ತು ಜಾರ್ಖಂಡ್. ನೋಡಿ, ಪಶ್ಚಿಮ ಬಂಗಾಳ ಮತ್ತು ಜಾರ್ಖಂಡ್ ರಾಜ್ಯಗಳ ಸಂಯುಕ್ತ ಯೋಜನೆ. ಪಶ್ಚಿಮ ಬಂಗಾಳ ಮತ್ತು ಜಾರ್ಖಂಡ್. ಭಾರತದಲ್ಲಿ ಅತ್ಯಂತ ಉದ್ದವಾದ ಅಣೆಕಟ್ಟು ಅಂತಂದ್ರ ಹಿರಾಕುಡ್ಡ ಅಣೆಕಟ್ಟು, ನಮ್ಮ ದೇಶದ ಅತ್ಯಂತ ಉದ್ದವಾಗಿರುವಂತಹ ಅಣೆಕಟ್ಟು. ಆಗಲೇ ಹೇಳಿನಲ್ಲ, ಮತ್ತೆ ಇದನ್ನ ಹೊಳ್ಳಿ ಆನ್ಸರ್ ಮಾಡ್ಯಾರ. ಹೇಳಿನ ಆಗಲೇ ಹಿರಾಕುಡ್ಡ ಅಣೆಕಟ್ಟು ಅಂತೇಳಿ. ಎಲ್ಲಿ ಹೋಯ್ತು? ಕೊಟ್ಟೆ ಇಲ್ಲಲ್ಲ, ಕೊಟ್ಟಿರ್ಬೇಕಲ್ಲ. 4801 ಮೀಟರ್ ಉದ್ದವಾಗಿದೆ.
ಒಡಿಸ್ಸಾದ ಅತ್ಯಂತ ವಿವಿಧೋದ್ದೇಶ ನೀರಾವರಿ ಯೋಜನೆ ಅಂತಂದ್ರೆ ಹಿರಾಕುಡ್ ಅಣೆಕಟ್ಟು. ಹಿರಾಕುಡ್ ಮತ್ತೆ ಈ ತಿಕಾರ್ಪಾರ್ ಮತ್ತು ನಾರಾಜ್ ಜೊತೆಗೆ 2 ಜಲವಿದ್ಯುತ್ ಕೇಂದ್ರಗಳನ್ನು ಕಟ್ಟಲಾಗಿದೆ ಈ ಒಂದು ಒಡಿಸ್ಸಾ ರಾಜ್ಯದಲ್ಲಿ ಮಹಾನದಿ ಗಡ್ಡಲಾಗಿ. ಇದು 4801 ಮೀಟರ್ ಉದ್ದವಾಗಿದ್ದು 1957ರಲ್ಲಿ ಕಟ್ಟಿದಂತ ಅಣೆಕಟ್ಟು. ನೆಕ್ಸ್ಟ್, ನಾರಾಯಣಪುರ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಇದನ್ನ ಆನ್ಸರ್ ಮಾಡಿ. ನೈಸ್ಲಿ ಡನ್ ಅಲ್ಲಿ. ಸರಿ ಉತ್ತರ ಕೃಷ್ಣಾ ನದಿಗೆ ಅಡ್ಡಲಾಗಿ. ನಾರಾಯಣಪುರ ಜಲಾಶಯ ಇರುವ ಇನ್ನೊಂದು ಹೆಸರೇನು? ವೆರಿ ಗುಡ್, ಬಸವಸಾಗರ ಅಣೆಕಟ್ಟು. ನೋಡಿ, ನಾರಾಯಣಪುರ ಜಲಾಶಯ ಇರುವ ಇನ್ನೊಂದು ಹೆಸರೇನಂದ್ರ ಬಸವಸಾಗರ ಅಣೆಕಟ್ಟನ್ನೇ ನಾರಾಯಣಪುರ ಜಲಾಶಯ ಅಂತ ಕರಿತೀವಿ. ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ 2 ಅಣೆಕಟ್ಟು, ಒಂದು ಆಲಮಟ್ಟಿ, ಇನ್ನೊಂದು ನಾರಾಯಣಪುರ. ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟಿನ ಕೇಂದ್ರ ಕಚೇರಿ ಎಲ್ಲಿದೆ? ಭಾರತದ ವಾಯುಗುಣ ಮತ್ತು ಹವಾಮಾನ ಸಂಶೋಧನಾ ಕೇಂದ್ರ ಎಲ್ಲಿದೆ? ಉತ್ತರ ಪ್ರದೇಶದ ಲಕ್ನೋ, ಮಹಾರಾಷ್ಟ್ರದ ಪುಣೆ, ಸರಿಯಾಗಿರುವಂತ ಉತ್ತರ ಮಹಾರಾಷ್ಟ್ರದ ಪುಣೆಯಲ್ಲಿದೆ ನೋಡಿ. ಇಂಡಿಯನ್ ಮೆಟೆರಾಲಜಿಕಲ್ ಡಿಪಾರ್ಟ್ಮೆಂಟ್, ಭಾರತದ ಹವಾಮಾನ ಈ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತಂದ್ರೆ ಮಹಾರಾಷ್ಟ್ರದ ಪುಣೆಯಲ್ಲಿದೆ. ಹವಾಮಾನದ ಘಟಕಾಂಶಗಳು ಯಾವ ಇಲ್ಲಿ? ಉಷ್ಣಾಂಶ, ಒತ್ತಡ, ಮಾರುತಗಳು, ತೇವಾಂಶ ಮತ್ತು ವೃಷ್ಟಿಗಳಿಂದ ನಿರ್ಧಾರ ಆಗ್ತದೆ. ಹವಾಮಾನದ ಪರಿಸ್ಥಿತಿಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನ ಹವಾಮಾನ ಶಾಸ್ತ್ರ ಅಂತ ಕರೀತಾರೆ, ಮೆಟರಾಲಜಿ ಎಂದು ಕರೀತಾರೆ. ಭಾರತದ ಹವಾಮಾನ ಇಲಾಖೆಯ ಕೇಂದ್ರ ಕಚೇರಿ ಎಲ್ಲಿದೆ? ಮಹಾರಾಷ್ಟ್ರದ ಪುಣೆಯಲ್ಲಿದೆ ನೋಡಿ, ಮಹಾರಾಷ್ಟ್ರದ ಪುಣೆಯಲ್ಲಿ. ವಾಯುಗುಣ ಅಂದ್ರೆ 30ರಿಂದ 33 ವರ್ಷಗಳ ಸರಾಸರಿ ಹವಾಮಾನದ ಮೊತ್ತ. ಕರೆಕ್ಟ್. ಪ್ರಪಂಚದ ಅತ್ಯಧಿಕ ಲವಣತ ಜಲಭಾಗ ಯಾವ್ದಪ್ಪ? ವ್ಯಾನ್ ಸರೋವರ, ಮೃತ್ಯ ಸರೋವರ, ಗ್ರೇಟ್ ಸಾಲ್ಟ್ ಲೇಕ್ ಸರೋವರ, ಸಾಂಬಾರ ಸರೋವರ. ಸರಿ ಉತ್ತರ ವ್ಯಾನ್ ಸರೋವರ, ರೈಟ್ ಆನ್ಸರ್. ವ್ಯಾನ್ ಸರೋವರ. ಪ್ರಪಂಚದ ಅತ್ಯಧಿಕ ಲವಣತ ಜಲಭಾಗ ಯಾವ್ದಂದ್ರ ವ್ಯಾನ್ ಸರೋವರ. ಇದು ನೋಡಿ, ವ್ಯಾನ್ ಸರೋವರ ಟರ್ಕಿ ದೇಶದಲ್ಲಿ. ಜಗತ್ತಿನ ಅತ್ಯಂತ ಉಪ್ಪು ನೀರಿನ ಸರೋವರ ಲೇಕ್ ವ್ಯಾನ್ ಸರೋವರ ಅಂತ ಓದಿ, ನೆನಪಿದೆಯಾ? ಲೇಕ್ ವ್ಯಾನ್ ಸರೋವರ. ಅತ್ಯಂತ ದೊಡ್ಡದಾದ ಸಿಹಿ ನೀರಿನ ಸರೋವರ ಅಂದ್ರೆ ಸುಪೀರಿಯರ್ ಸರೋವರ. ನೋಡಿ, ನಮ್ಮ ಭಾರತ ದೇಶದಲ್ಲಿ ಹೈಯೆಸ್ಟ್ ಲವಣದಿಂದ ಕೂಡಿದ್ದು ಸಾಂಬಾರ್ ಸರೋವರ ಇದೆ ನೋಡಿ, ಭಾರತ ದೇಶದಲ್ಲಿ. ಬ್ಯಾಕ್ ಬೋನ್ ಆಫ್ ಏಷಿಯಾ, ಏಷ್ಯಾ ಖಂಡದ ಬೆನ್ನೆಲುಬು ಅಂತ ಯಾವುದನ್ನು ಕರೀತಾರೆ? ಬ್ಯಾಕ್ ಬೋನ್ ಆಫ್ ಏಷಿಯಾ ಎಂದು ಯಾವ ಪರ್ವತ ಶ್ರೇಣಿಯನ್ನ ಕರೆಯುತ್ತಾರೆ? ಲಡಾಖ, ಜಾಸ್ಕರ, ಕಾರಾಕೋರಂ, ಮೇಲಿನ ಎಲ್ಲವೂ. ಕಾರಾಕೋರಂ ಶ್ರೇಣಿ ನೋಡಿ,
ಕಾರಾಕೋರಂ ಶ್ರೇಣಿಯನ್ನು ಏನಂತ ಕರೀತಾರೆ ಅಂದ್ರೆ ಬ್ಯಾಕ್ ಬೋನ್ ಆಫ್ ಏಷ್ಯಾ ಅಂತ ಕರೀತಾರೆ. ಏಷ್ಯಾ ಖಂಡದ ಬೆನ್ನೆಲುಬು. ಯಾವ ಪರ್ವತ ಶ್ರೇಣಿಯನ್ನು ಏಷ್ಯಾ ಖಂಡದ ಬೆನ್ನೆಲುಬು ಎಂದು ಕರೆಯುತ್ತಾರಂದ್ರೆ ಕಾರಾಕೋರಂ ಶ್ರೇಣಿ. ಕಾರಾಕೋರಂ ಶ್ರೇಣಿಯನ್ನ ಬ್ಯಾಕ್ ಬೋನ್ ಆಫ್ ಏಷ್ಯಾ ಅಂತ ಕರೀತಾರೆ. ಈ ಕಾರಾಕೋರಂ ಶ್ರೇಣಿಯಲ್ಲಿ ಅತಿ ಎತ್ತರವಾದ ಶಿಖರ ಅಂದ್ರೆ K2. K2 ಅಂದ್ರೆ ಒಂದೇ, ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂದ್ರೆ ಒಂದೇ. K2 ಅಂದ್ರೆ ಏನು? ಕೆ ಕಾರಾಕೋರಂ ಅಂತ ಅದರ ಮೀನಿಂಗ್. ಅದರ ಹೈಟ್ ಎಷ್ಟಿದೆ ಅಂದ್ರೆ 8611 ಮೀಟರ್ ಎತ್ತರವಾಗಿದ್ದು ಭಾರತದ ಅತ್ಯಂತ ಎತ್ತರವಾಗಿರುವಂತ ಶಿಖರ K2 ಆಗಿದ್ದು ಇದನ್ನು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇದು ಕಂಡು ಬರ್ತದೆ. ಅದರ ಜೊತೆಯಲ್ಲಿ ಕಂಡುಬರುವ ಇತರೆ ಶಿಖರಗಳು ಅಂತಂದ್ರೆ ಹಿಡನ್ ಪಿಕ್ ಆಗಿರಬಹುದು, ಬ್ರಾಡ್ ಪಿಕ್ ಆಗಿರಬಹುದು, ಗಾಶೇರು ಬೊಮ್ಮ ಆಗಿರಬಹುದು, ಇವೆಲ್ಲ ಮತ್ತೆ ಸಿಯಾಚಿನ್, ಬಯೋಫಾ, ಇಸ್ಪಾರಾ, ಬತೂರಾ, ಬಾಲ್ಟೋರಾ. ಸಿಯಾಚಿನ್ ಅನ್ನುವುದು ಭಾರತದ ಅತ್ಯಂತ ಉದ್ದವಾಗಿರುವಂತಹ ಹಿಮನದಿ. ಪ್ರಪಂಚದ ಅತಿ ಉದ್ದವಾದ ಹಿಮನದಿ ಯಾವುದು? ಹಿಮಾಲಯದ ಆಚಿನ ಪರ್ವತಗಳಂತ ಹೇಳ್ತಿದ್ದೆ, ನೆನಪಿದೆಯಾ? ನಿಮ್ಗೆ ಹೇಳ್ತಿದ್ದೆ ನಾನು ಹಿಮಾಲಯದ ಹೊರಗಿನ ಪ್ರದೇಶವನ್ನ, ಹೊರ ಹಿಮಾಲಯ, ಹೊರ ಹಿಮಾಲಯ, ಹೊರ ಹಿಮಾಲಯ. ಆ ಹೊರ ಹಿಮಾಲಯದಲ್ಲಿ ಇವೆಲ್ಲ ಅದಾವ. ಯಾವುದು? ಕಾರಾಕೋರಂ ಶ್ರೇಣಿ ಇದೆ, ಸಿಯಾಚಿನ್ ಅನ್ನುವಂತ ಹಿಮನದಿ ಇದೆ. ಲ್ಯಾಂಬರ್ಟ್ ಜಗತ್ತಿನ ಅತಿ ಉದ್ದವಾಗಿರುವಂತ ಹಿಮನದಿ. ನೆಕ್ಸ್ಟ್, ಭೂಮಿಯ ಮೇಲಿನ ಅತ್ಯಂತ ಎತ್ತರವಾಗಿರುವಂತ ಶಿಖರ ಯಾವುದು? ಕಿಲಿಮಾಂಜರೋ, ಎವರೆಸ್ಟ್, ಅಕಂಕಾಗುವಾ, ಮೌಂಟ್ ಮ್ಯಾಕಿನ್ಲೆ. ಭೂಮಿಯ ಮೇಲಿನ ಅತಿ ಎತ್ತರವಾಗಿರುವಂತ ಶಿಖರ ಮೌಂಟ್ ಎವರೆಸ್ಟ್. ನೋಡಿ, ಮೌಂಟ್ ಎವರೆಸ್ಟ್ ಅನ್ನೋದು ಭೂಮಿಯ ಮೇಲಿನ ಅತ್ಯಂತ ಎತ್ತರವಾಗಿರುವಂತ ಶಿಖರವಾಗಿದೆ. ನೋಡಿ, ಇಲ್ಲಿ ಶಿಖರಗಳು ಅನುಕ್ರಮವಾಗಿದಾವೆ ನೋಡಿ. ಫಸ್ಟ್ ಒನ್ ಮೌಂಟ್ ಎವರೆಸ್ಟ್, ಕಾಂಚನಜುಂಗ, ಮಾಕಲ್ಲು, ಧವಳಗಿರಿ, ಮಾನ್ಸಲು, ಚೊಯ್ಯು, ನಂಗಪ್ರಭಾತ, ಅನ್ನಪೂರ್ಣ, ನಂದಾದೇವಿ. ಇಲ್ಲಿ ಕಂಡು ಬರುವಂತ ಎತ್ತರವಾಗಿರುವಂತ ಶಿಖರಗಳೆಲ್ಲ ಇವು. ಮೌಂಟ್ ಎವರೆಸ್ಟ್ 8850 ಮೀಟರ್ ಎತ್ತರವಾಗಿದೆ. ಕಾಂಚನಜುಂಗ 8598, ಮಾಕಲು 8481, ಧವಳಗಿರಿ 8172, ಮಾನ್ಸಲು 8156, ಚೊಯ್ಯು 8153, ನಂಗಪ್ರಭಾತ 8126, ಅನ್ನಪೂರ್ಣ 8078, ನಂದಾದೇವಿ 7817. ಅತಿ ಎತ್ತರವಾಗಿರುವಂತ ಶಿಖರ ಅಂದ್ರೆ ಮೌಂಟ್ ಎವರೆಸ್ಟ್. ಭೂಮಿಯ ಮೇಲಿನ ಅತಿ ಎತ್ತರವಾಗಿರುವಂತ ಶಿಖರ ಯಾವ್ದಂದ್ರೆ ಮೌಂಟ್ ಎವರೆಸ್ಟ್. ಇದನ್ನ ನೇಪಾಳದಲ್ಲಿ ಏನಂತ ಕರೀತಾರೆ? ಸಾಗರ ಮಾತಾ ಅಂತ ಕರೀತಾರೆ. ಚೀನಾದಲ್ಲಿ ಚೋಮ್ಮಾ ಅಂತ ಕರೀತಾರೆ. ಭಾರತದ ಅತಿ ದೊಡ್ಡ ಡೂನ್ ಯಾವುದು? ಡೂನ್ಗಳಲ್ಲಿ ಅತಿ ದೊಡ್ಡ ಡೂನ್. ಡೂನ್ಗಳಲ್ಲಿ ಅತಿ ದೊಡ್ಡ ಡೂನ್ ಯಾವ್ದಂದ್ರೆ ಡೆಹ್ರಾಡೂನ್. ನೋಡಿ, ಡೆಹ್ರಾಡೂನ್ ಡೂನ್ಗಳಲ್ಲಿ ಅತಿ ದೊಡ್ಡ ಡೂನ್. ನೋಡಿ, ಮಧ್ಯ ಹಿಮಾಲಯದಲ್ಲಿ ಏನೇನದಾವ ಅಂತಂದ್ರೆ ಪ್ರಮುಖವಾಗಿರುವಂತ ಡೂನ್ಸ್ಗಳದಾವೆ. ಉದಾಂಪುರ್ ಆಗಿರಬಹುದು, ಕೋಟ್ಲಿ ಆಗಿರಬಹುದು, ಡೆಹ್ರಾಡೂನ್ ಇದೆಯಲ್ಲ ಅತ್ಯಂತ ದೊಡ್ಡದಾಗಿರುವಂತ ಡೂನ್. ಡೂನ್ಗಳಲ್ಲಿ ಅತಿ ದೊಡ್ಡ ಡೂನ್ ಅಂದ್ರೆ ಡೆಹ್ರಾಡೂನ್ ಅಂತ ಹೇಳಿ ಗುರುತಿಸ್ತೀವಿ. ಪಟಕಾಯಿ ಭೂಮ್ ಬೆಟ್ಟಗಳು ಕಂಡು ಬರುವ ರಾಜ್ಯ ಯಾವುದು? ಯಾವ ರಾಜ್ಯದಲ್ಲಿ ಪಟಕಾಯಿ ಭೂಮ್ ಬೆಟ್ಟಗಳು ಕಂಡು ಬರುತ್ತವೆ? ಯಾವ ರಾಜ್ಯದಲ್ಲಿ ಪಟಕಾಯಿ ಭೂಮ್ ಬೆಟ್ಟಗಳು ಕಂಡು ಬರುತ್ತವೆ? ಅರುಣಾಚಲ ಪ್ರದೇಶ. ನೋಡಿ, ಅರುಣಾಚಲ ಪ್ರದೇಶದಲ್ಲಿರುವಂತ ಬೆಟ್ಟಗಳನ್ನು ಏನಂತ ಕರೀತಾರೆ ಅಂದ್ರೆ ಪಟಕಾಯಿ ಭೂಮ್ ಬೆಟ್ಟಗಳು ಅಂತ ಕರೀತಾರೆ. ನಾಗಾಲ್ಯಾಂಡದಲ್ಲಿ ನಾಗಾ ಬೆಟ್ಟಗಳು, ಮಿಜೋರಾಮದಲ್ಲಿ ಮಿಜೋ ಬೆಟ್ಟಗಳು, ಅಸ್ಸಾಮದಲ್ಲಿ ಮಿಕ್ಕಿರು ಬೆಟ್ಟಗಳು, ಮೇಘಾಲಯದಲ್ಲಿ ಗಾರೋ ಕಾಶಿ ಜಯಂತಿ ಬೆಟ್ಟಗಳು ಅಂತ ಹೇಳಿ ನೋಡುತ್ತೀವಿ. ಬನಿಹಾಲ ಕಣಿವೆಯ ಮಾರ್ಗ ಕಂಡುಬರುವ ಪರ್ವತ ಶ್ರೇಣಿ ಯಾವುದು? ಬನಿಹಾಲ ಕಣಿವೆಯ ಮಾರ್ಗ ಕಂಡುಬರುವ ಪರ್ವತ ಶ್ರೇಣಿ ಪೆರುಪಂಜಾಲ್ ಶ್ರೇಣಿ, ಜಾಸ್ಕರ್ ಶ್ರೇಣಿ, ಕಾರಾಕೋರಂ ಶ್ರೇಣಿ, ಲಡಾಖ್ ಶ್ರೇಣಿ. ಇಂಪಾರ್ಟೆಂಟ್ ಕ್ವಶನ್. ಯಾವ ಶ್ರೇಣಿಯಲ್ಲಿ ಕಂಡು ಬರುತ್ತದೆ?
ಹೇಳಿ. ಪೆರುಪಂಜಾಲ ಶ್ರೇಣಿಯಲ್ಲಿದೆ, ಜಾಸ್ಕರ್ ಶ್ರೇಣಿಯಲ್ಲಿದೆ, ಕಾರಾಕೋರಂ ಶ್ರೇಣಿಯಲ್ಲಿದೆ. ರೈಟ್, ಪೆರುಪಂಜಾಲ ಶ್ರೇಣಿಯಲ್ಲಿದೆ ನೋಡಿ. ಬನಿಹಾಲ ಕಣಿವೆ ಮಾರ್ಗ ಯಾವ ಪರ್ವತ ಶ್ರೇಣಿಯಲ್ಲಿ ಕಂಡು ಬರುತ್ತಂದ್ರೆ ಪೆರುಪಂಜಾಲ ಶ್ರೇಣಿ. ಬನಿಹಾಲ ಕಣಿವೆ ಮಾರ್ಗ ಇದು ಪೆರುಪಂಜಾಲ ಶ್ರೇಣಿಯ ಮೂಲಕ ಹಾದು ಹೋಗಿದೆ. ಈ ಶ್ರೇಣಿ ಕಾಶ್ಮೀರದ ಕಣಿವೆಯನ್ನ ದಕ್ಷಿಣಕ್ಕಿರುವ ಹೊರ ಹಿಮಾಲಯ ಮತ್ತು ಮೈದಾನಗಳಿಂದ ಬೇರ್ಪಡಿಸ್ತದೆ. ಮತ್ತೆ ರಾಷ್ಟ್ರೀಯ ಹೆದ್ದಾರಿ ನಂಬರ್ 1 ಜಮ್ಮುನಿಂದ ಶ್ರೀನಗರದವರೆಗೆ ಈ ಕಣಿವೆಯ ಮೂಲಕ ನಿರ್ಮಾಣ ಮಾಡಲಾಗಿದೆ. ದೇಶದ ಅತ್ಯಂತ ಉದ್ದವಾದ ರೈಲ್ವೆ ಟನಲ್ ಅಂತ ಕರಿತೀವಿ, ಇದೇ ಒಂದು ಮಾರ್ಗದಲ್ಲಿ ಕಂಡು ಬರುತ್ತದೆ. ಕಾರ್ವಾಸ್ ಅಂತ ಹೇಳಿದ್ದೆ ನೆನಪಿದೆಯಾ? ಕಾರ್ವಾಸದ ವಿಶೇಷ ಏನು? ಕಾರೇವಾಸ್ ಇದು ಕಾಶ್ಮೀರ ಕಣಿವೆ ವಿಶೇಷ ಲಕ್ಷಣವಾಗಿದ್ದು ರೇವಾ ಮರಳು ಮತ್ತು ಜೇಡಿ ಮಣ್ಣಿನಿಂದ ಕೂಡಿರ್ತದೆ. ಇದು ಎದಕ್ಕೆ ಫೇಮಸ್ ಆಗಿದೆ ಅಂತ ಹೇಳಿದ್ದೆ ನೆನಪಿದೆಯಾ? ಸುಮಾರು 1 ತಿಂಗಳಿಂದ ಹೇಳಿದ್ದೆ ನಿಮಗೆ. ವೆರಿ ಗುಡ್. ಸೆಪ್ರಾನಕ್ ಫೇಮಸ್ ನೋಡಿ. ಸೆಪ್ರಾನ್ ಅಂದ್ರೆ ಏನು? ಹೈಯೆಸ್ಟ್ ಕೇಸರಿಯನ್ನು ಉತ್ಪಾದನೆ ಮಾಡುವಂತ ಸ್ಥಳ. ಇಲ್ಲಿ ಅತ್ಯಂತ ಹೆಚ್ಚಿನ ಇದರಲ್ಲಿ ಕೇಸರಿಯನ್ನು ಬೆಳೆಯುವಂತ ಸ್ಥಳವಾಗಿದೆ. ಶೆಪ್ರಾನ್ ಅಂತ ಕರಿತೀವಿ. ಇಲ್ಲಿ ಕೊಟ್ಟಬಿಟ್ಟ ನೋಡಿ. ಈ ಭಾಗದಲ್ಲಿ ಬಾದಾಮಿ, ಕೇಸರಿ, ಸೇಬು, ಫೇರು ಹಣ್ಣುಗಳು ಮುಂತಾದ ಹಣ್ಣುಗಳನ್ನು ಬೆಳೆಯಕ ಫೇಮಸ್ ಆಗಿದೆ. ಭಾರತದಲ್ಲಿ ಅತ್ಯಂತ ದೊಡ್ಡದಾದ ಕಣಿವೆ ಮಾರ್ಗ ಯಾವುದು? ನಾಥುಲಾ ಕಣಿವೆ ಮಾರ್ಗ, ಜಿಲೇಪಲಾ ಕಣಿವೆ ಮಾರ್ಗ, ಬೊಂಬಿಡಲಾ ಕಣಿವೆ ಮಾರ್ಗ, ಸ್ಟೆಲಾ ಕಣಿವೆ ಮಾರ್ಗ. ಜಿಲೇಪಲಾ ನೋಡಿ, ಭಾರತದ ಅತ್ಯಂತ ದೊಡ್ಡದಾಗಿರುವಂತಹ ಕಣಿವೆ ಮಾರ್ಗ ಯಾವ್ದಂದ್ರ ಜಿಲೇಪಲಾ ಕಣಿವೆ ಮಾರ್ಗ. ಈ ಜಿಲೇಪಲಾ ಕಣಿವೆ ಮಾರ್ಗ ವಿಶೇಷ ಏನಂದ್ರೆ ಇದು ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರುತ್ತದೆ. ಅದರ ಪಕ್ಕದಲ್ಲೇ ನಾಥುಲಾ ಕಣಿವೆ ಮಾರ್ಗ ಇದೆ. ಅದನ್ನ ರೇಷ್ಮೆ ಕಣಿವೆ ಮಾರ್ಗ ಅಂತ ಕರೀತಾರೆ. ನಾಥುಲಾ ಪಾಸ್ ಅನ್ನ ರೇಷ್ಮೆ ಕಣಿವೆ ಮಾರ್ಗ ಆದ್ರೆ ಜಿಲೇಪಲಾ ಕಣಿವೆ ಮಾರ್ಗ ಭಾರತದ ಅತ್ಯಂತ ದೊಡ್ಡ ಕಣಿವೆ ಮಾರ್ಗವಾಗಿದ್ದು ಇದು ಕೂಡ ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರುತ್ತದೆ. ಇಲ್ಲಿ ಹೈಯೆಸ್ಟ್ ಚಹಾ ತೋಟಗಳನ್ನ ಡೆವಲಪ್ಮೆಂಟ್ ಮಾಡಲಾಗಿದೆ ನೋಡಿ. ಟೀ ಎಸ್ಟೇಟ್ಗಳನ್ನ ಕರಿತೀವಲ್ಲ ಅವು ಫೇಮಸ್. ಭಾರಿ ದೋಬ್ ಬಿಯಾಸ್ ಮತ್ತು ಬಿಯಾಸ್ ಮತ್ತು ರಾವಿ ಅದ ಬಿಯಾಸ್ ಮತ್ತು ರಾವಿ ನದಿಗಳ ಮಧ್ಯದಲ್ಲಿ ಭಾರಿ. ಹೆಂಗಿದು ಭಾರಿ ಅಂದ್ರೆ ಏನು? ಇದು ಕೊಟ್ಟ ನೋಡಿ. ಬಿಯಾಸ್ ಮತ್ತು ರಾವಿ, ಈ ಫಸ್ಟ್ ಪದ ಇದೆಯಲ್ಲ, ಅಕ್ಷರ ಇದೆಯಲ್ಲ, ಬಿ ಮತ್ತು ರಾ ಎರಡು ಸೇರಿ ಭಾರಿ. ಭಾರಿ ದೋಬ್ ಯಾವ 2 ನದಿಗಳ ಮಧ್ಯದಂದ್ರ ಬಿಯಾಸ್ ಮತ್ತು ರಾವಿ ನದಿಗಳ ಮಧ್ಯದಲ್ಲಿ ಕಂಡು ಬರುವಂತ ಪ್ರಸಿದ್ಧವಾದ ದೋಬ್ ಅದು. ಭಾರಿ ದೋಬ್ ಬಿಯಾಸ್ ಮತ್ತು ರಾವಿ ನದಿಗಳ ಮಧ್ಯದಲ್ಲಿ ಕಂಡು ಬರುತ್ತದೆ. ಗುರು ಶಿಖರ ಮತ್ತು ಮೌಂಟ್ ಅಬುಗಳನ್ನು ಸಂಪರ್ಕಿಸುವ ಘಾಟ್ ಯಾವುದು? ಗುರು ಶಿಖರ ಮತ್ತು ಮೌಂಟ್ ಅಬುಗಳನ್ನು ಸಂಪರ್ಕಿಸುವ ಘಾಟ್ ಆನ್ಸರ್ ಮಾಡ್ತೀರಿ? KS 2017ರಲ್ಲಿ ಕೇಳಿದ ಪ್ರಶ್ನೆ ಇದು. ಗೋರಾನ್ ಘಾಟ್ ನೋಡಿ. ಗೋರಾನ್ ಘಾಟ್ ಇದೆಯಲ್ಲ, ಇದು ಗುರು ಶಿಖರ ಮತ್ತು ಮೌಂಟ್ ಅಬುಗಳನ್ನು ಕನೆಕ್ಟ್ ಮಾಡ್ತದೆ. ಇದು ನೋಡಿ, ಅರಾವಳಿ ಬೆಟ್ಟಗಳಲ್ಲಿ ಪ್ರಸಿದ್ಧವಾಗಿರುವಂತ ಗಿರಿಧಾಮ ಅಂದ್ರೆ ಮೌಂಟ್ ಅಬು. ಮೌಂಟ್ ಅಬು ಗಿರಿಧಾಮ ವಿಶೇಷವಾಗಿರುವಂತ ಗಿರಿಧಾಮ. ಇದನ್ನ ಪಶ್ಚಿಮ ಭಾರತದ ಗಿರಿಧಾಮಗಳ ರಾಣಿ ಅಂತ ಕರೀತಾರೆ. ಯಾವುದನ್ನ ಪಶ್ಚಿಮ ಭಾರತ ಗಿರಿಧಾಮಗಳ ರಾಣಿ ಎಂದು ಕರೆಯುತ್ತಾರಂದ್ರ ಮೌಂಟ್ ಅಬು. ಇಲ್ಲಿ ರಾಷ್ಟ್ರಪತಿ ಬೆಟ್ಟ ಇದೆ ರೇಷನ್ ಪರ್ವತಗಳಲ್ಲಿ. ಗೋರಾನ್ ಘಾಟ್ ಇದೆ, ಇದು ಗುರು ಶಿಖರ ಮತ್ತು ಮೌಂಟ್ ಅಬುಗಳನ್ನು ಸಂಪರ್ಕಿಸ್ತದ. ಹಳದಿ ಘಾಟ್ ಇದೆ, ರಾಜಸ್ಮಂಡಿ ಮತ್ತು ಪಾಲಿಗಳನ್ನ ಸಂಪರ್ಕಿಸ್ತದೆ. ರಾಜಸ್ಮಂಡಿ ಮತ್ತು ಪಾಲಿಗಳನ್ನು ಸಂಪರ್ಕಿಸುವುದು ಹಳದಿ ಘಾಟ. ಗುರು ಶಿಖರ ಮತ್ತು ಮೌಂಟ್ ಅಬುಗಳನ್ನು ಸಂಪರ್ಕಿಸುವುದು ಗೋರಾನ್ ಘಾಟ್. ಅತಿ ಹೆಚ್ಚು ಕಾಳಿಂಗ ಸರ್ಪಗಳು ಕಂಡು ಬರೋದು ಎಲ್ಲಿ ಅಂತಂದ್ರೆ ಆಗುಂಬೆಯಲ್ಲಿ. ಅದಕ್ಕೆ ಆಗುಂಬೆಯನ್ನ ಭಾರತದ ಕಾಳಿಂಗ ಸರ್ಪಗಳ ರಾಜಧಾನಿ ಅಂತ ಕರಿತೀವಿ. ಇದು ನೋಡಿ, ದೇಶದಲ್ಲಿ ಅತಿ ಹೆಚ್ಚು ಕಾಳಿಂಗ ಸರ್ಪಗಳು ಕಂಡು ಬರುವುದು ಆಗುಂಬೆಯಲ್ಲಿ. ತಾಲಾ ಘಾಟ್ ಇದೆ ಮುಂಬೈ ಮತ್ತು ನಾಸಿಕ್ಗಳ ಮಧ್ಯದಲ್ಲಿ. ಬೋರಾ ಘಾಟ್ ಇದೆ ಮುಂಬೈ ಮತ್ತು ಪುಣಾಗಳ ಮಧ್ಯದಲ್ಲಿ. ಪಾಲಾ ಘಾಟ್ ಇದೆ ತ್ರಿವೆಂಡಂ ಮತ್ತು ಚೆನ್ನೈಗಳ ಮಧ್ಯದಲ್ಲಿ ಸಂಪರ್ಕ ಮಾಡುತ್ತದೆ. ತಾಲಾ ಘಾಟ್ ಮುಂಬೈ ನಾಸಿಕ್, ಬೋರಾ ಘಾಟ್ ಮುಂಬೈ ಮತ್ತು ಪುಣೆ.